ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ನಾಯಿ ಕೊಡೆಗಳ ರೀತಿಯಲ್ಲಿ ಎದ್ದಿವೆ ಅಕ್ರಮ ಪಿಜಿಗಳು. ಈ ಪಿಜಿಗಳಲ್ಲಿ ಯುವಕ ಯುವತಿಯರ ಅನಾಗರಿಕ ವರ್ತನೆ ಮಿತಿ ಮೀರಿ ಹೋಗಿದೆ. ಯುವಕ ಯುವತಿಯರ ಈ ವರ್ತನೆಗಳಿಗೆ, ಅನಾಗರಿಕ ವರ್ತನೆಗೆ ಜನ ರೋಸ್ ಹೋಗಿದ್ದಾರೆ. ಅಕ್ಕಪಕ್ಕದಲ್ಲಿರುವಂತಹ ಜನರು, ಸ್ಥಳೀಯರಿಗೆ ನರಕ ಯಾತನೆ ಆಗ್ಬಿಟ್ಟಿದೆ. ಇದು ಹಾಡ ಹಗಲೆ ನಗ್ನವಾಗಿ ನಡು ರಸ್ತೆಯಲ್ಲಿ ಯುವತಿ ಓಡಾಡಿರುವಂತಹ ದೃಶ್ಯ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ. ಯುವತಿಯ ವರ್ತನೆಗೆ ಸ್ಥಳೀಯ ನಿವಾಸಿಗಳು ಬೆಚ್ಚಿ ಬಿದ್ದಿದ್ದಾರೆ. ಯಾಕಂದ್ರೆ ಆಕೆ ಅರೆ ನಗ್ನವಾಗಿ ಓಡಾಡಿರೋ, ಮೈ ಮೇಲೆ ಬಟ್ಟೆನೇ ಇಲ್ಲದ ಇರುವಂತ ರೀತಿಯಲ್ಲಿ ಬೆಂಗಳೂರಿನ HSR ಲೇಔಟ್ನಲ್ಲಿ ಈ ಒಂದು ಘಟನೆ ನಡೆದಿದೆ. ಭಾರಿ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಕೆಲವರು ನಗ್ನವಾಗಿ ಓಡಾಡ್ತಾ ಇದ್ರೆ, ಮತ್ತೊಂದಿಷ್ಟು ಜನ ಅರೆ ನಗ್ನವಾಗಿ ಓಡಾಟ. ಪಿಜಿಗಳಲ್ಲಿ ಪಾರ್ಟಿ ಮಾಡ್ತಾರೆ, ನಡು ರಸ್ತೆಗಳಲ್ಲೇ ರೊಮ್ಯಾನ್ಸ್ ಶುರು ಮಾಡ್ತಾರೆ. ಪಿಜಿ ವಾಸಿಗಳ ವರ್ತನೆಗೆ ಈ ಪಿಜಿಗಳ ಅಕ್ಕಪಕ್ಕದ ವಠಾರದ ನಿವಾಸಿಗಳು ರೋಸ್ ಹೋಗಿದ್ದಾರೆ. ಈ ಸಂಬಂಧಪಟ್ಟಂಗೆ BBMP, ಬೆಸ್ಕಾಂ ಮತ್ತು ಪೊಲೀಸ್ ಇಲಾಖೆಗೆ ಅನೇಕ ಬಾರಿ ದೂರುಗಳನ್ನು ಕೂಡ ಕೊಡಲಾಗಿದೆ. ಆದರೆ ಯಾವುದೂ ಕೂಡ ಯೂಸ್ಲೆಸ್, ಯಾವುದೇ ಕ್ರಮ ಆಗಿಲ್ಲ ಇಲ್ಲಿವರೆಗೂ. ಪೊಲೀಸರ ವಿರುದ್ಧ ಈಗ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ವೈರಲ್ ಆಗ್ತಾ ಇರುವಂತಹ ಆ ಒಂದು ವಿಡಿಯೋ ಸೆಪ್ಟೆಂಬರ್ 11, 2024 ಆ ಒಂದು ವಿಡಿಯೋ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. 2024 ಸೆಪ್ಟೆಂಬರ್ ತಿಂಗಳ 11ನೇ ತಾರೀಖಿನಂದು ನಡೆದಂತಹ ಈ ಒಂದು ಘಟನೆಯ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಹೇಳಿದ್ರು ಸ್ಥಳೀಯರು, ಕೇಳಿಸ್ಕೊಳ್ಳಿ. ನಮ್ಮದು PGಗಳದ್ದು ತುಂಬ ಜಾಸ್ತಿ ಆಗಿಬಿಟ್ಟಿದೆ ಸರ್. ನಮ್ಮ ರೋಡಲ್ಲಂತೂ ಇವಾಗ 2-3 PG ಆಗಿದೆ. ಹಿಂದೆ ರೋಡಂತೂ ಹುಡುಗರದ್ದು PG ಫುಲ್ ಆಗಿಬಿಟ್ಟಿದೆ. ನಮ್ಮದು ಹಿಂದ್ಗಡೆ ಒಂದು PG ಇದೆ, ನರಸಿಂಹರೆಡ್ಡಿ ಅವ್ರದ್ದು ಅಂತ PG ಇದೆ. ಅಲ್ಲಿ ಹುಡುಗರು ಅಲ್ಲಿಂದ ಆ ಕಡೆ ಜಂಪ್ ಹೊಡಿತಾರೆ. ನಮ್ಮ ಪಕ್ಕದ ಬಿಲ್ಡಿಂಗ್ ಅವರಿಂದ ರೂಮ್ಗೆ ಹೋಗ್ಬಿಟ್ಟು ಜಂಪ್ ಹೊಡ್ಕೊಂಡೋಗಿ ರೂಮಲ್ಲಿ ಗಂಡ ಹೆಂಡತಿ ಮಲ್ಕೊಂಡಿದ್ರೆ, ಹುಡುಗಿರಿದ್ರೆ ವಿಂಡೋ ಓಪನ್ ಮಾಡೋದು, ನೋಡೋದು. ನಮ್ಮ ಕೈಯಲ್ಲೇ ಸಿಕ್ಕಾಕೊಂಡು ಹೊಡ್ತಾ ಬಿದ್ದು ಎಲ್ಲ ಪೊಲೀಸ್ಗೆಲ್ಲ ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿದ್ದೀವಿ. ನಮ್ಮ ಮನೆಯಲ್ಲಿ ನನ್ನ ಮಗ ಇದ್ದಾನೆ, ಮಗಳಿದ್ದಾಳೆ. ನಾವು ಆಚೆ ಬಿಡೋದೇ ಇಲ್ಲ. ಯಾಕೆಂತಂದರೆ ಇಲ್ಲಿ ಚಡ್ಡಿ ಬ್ರಾ ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ ಹುಡುಗಿರು, ದಮ್ ಮಾಡ್ಕೊಂಡು. ಇಲ್ಲ ಹುಡುಗರು ಗಾಡೀಲಿ ಬರ್ತಾರೆ, ಇಲ್ಲಿ ನಿಂತ್ಕೊಂಡಿರ್ತಾರೆ, ಹುಡುಗಿರು ಆಚೆ ಬರ್ತಾರೆ, ಮಾತಾಡ್ಕೊಂಡು ಹೋಗೋಣ ಅನ್ನೋದಿಲ್ಲ. ಕಿಸ್ ಮಾಡೋದು, ಹಗ್ ಮಾಡೋದು ಎಲ್ಲ ನಾವು ವಿಂಡೋದೆಲ್ಲ ನೋಡ್ತಾ ಇರ್ತೀವಿ. ನಾವು ಆಚೆ ಮಕ್ಕಳನ್ನು ಕಳ್ಸಲ್ಲ, ನಾವು ಬರೋದಿಲ್ಲ. ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ. ನಾವು ಇದು ನೋಡಿ ಊರವರೆಲ್ಲ ಸೇರಿ ಒಂದು ಮನವಿ ಪತ್ರ ಇದು ಮಾಡಿ BBMPಗೆ ತೊಗೊಂಡೋಗಿ ಕೊಟ್ರಿ ಲೆಟ್ರು. BBMP JC ಸಾಹೇಬರು, ಅಜಿತ್ ಸಾಹೇಬರು ಅಂತ ಬೊಮ್ಮನಹಳ್ಳಿ, ಅಲ್ಲಿ ತೊಗೊಂಡೋಗಿ ಕೊಟ್ಟಿದ ತಕ್ಷಣ ಅವರೆಲ್ಲ ನೋಡಿದ್ರು, ಆಯಿತು ಅಂತ ಇಮಿಡಿಯೇಟ್ಲಿ ಅವರು ಬಂದರು. ಬೆಸ್ಕಾಂ ಅವ್ರು ಬಂದರು, BBMP ಅಧಿಕಾರಿಗಳು ಬಂದರು, ಎಲ್ಲರೂ ಬಂದರು. JC ಸಾಹೇಬರು, ಅಜಿತ್ ಸಾಹೇಬರು ಅಂತ ಅವರು ಬಂದಿದ್ರು. ಬಂದು ಎಲ್ಲ ನೋಡ್ಕೊಂಡು ಹೋದ್ರು, ಎಷ್ಟು PGಗಳಿದೆ ಎಲ್ಲ ನೋಡ್ಕೊಂಡೋಗಿ ಎಲ್ಲರಿಗೂ ನೋಟಿಸ್ ಇಶ್ಯೂಗಳು ಮಾಡಿ ಅಂತ ಹೇಳ್ಬಿಟ್ಟು ಹೋದ್ಮೇಲೆ ಒಂದು 2 ಸತಿ ಬಂದರು, ನೋಟಿಸ್ ಒಂದೊಂದು ಕೊಟ್ಬಿಟ್ರು, ಹೋಗ್ಬಿಟ್ರು. ಮತ್ತೆ ಅವ್ರು ತಿರುಗೇ ನೋಡಿಲ್ಲ. ಮತ್ತೆ 3 ತಿಂಗಳಾಗೋಯ್ತದು. ಮತ್ತೆ ಏನು ಮಾಡಿದರೆ ಮೊನ್ನೆ ರೀಸೆಂಟಾಗಿ ತೊಗೊಂಡೋಗಿ ಮತ್ತೆ ಕೊಟ್ರಿ. ಸರ್, ಒಂದು PG ಇರೋ ಜಾಗದಲ್ಲಿ ಇವಾಗ 4 PG ಆಗ್ತಾಯಿದೆ. ಇರೋ ಮನೆಗಳು ಡೆಮಾಲೇಷನ್ ಆರ್ಡ್ರ್ ಮಾಡಿ ಅದು PGಗಳು ಮಾಡ್ತಾ ಇದ್ದಾರೆ. ಸಂಸಾರಗಳು ಇರೋ ಜಾಗ ಸರ್ ಇದು. ಬೆಂಗಳೂರಲ್ಲಿ ಮಹಿಳೆ ನಗ್ನವಾಗಿ ಓಡಾಟ ಪ್ರಕರಣದ ಹಿನ್ನೆಲೆಯಲ್ಲಿ ಮಾಹಿತಿ ಆಧರಿಸಿ ಶೀಘ್ರವೇ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಅಧಿಕೃತ ಅನಧಿಕೃತ ಪಿಜಿಗಳ ಬಗ್ಗೆ ಮಾಹಿತಿಯನ್ನು ಕೂಡ ಕೇಳಲಾಗಿದೆ. ಆ ವರದಿ ಬರಲಿ, ವರದಿ ನಂತರ ಕಾನೂನು ರೀತಿಯಲ್ಲಿ ಕ್ರಮವನ್ನ ಕೈಗೊಳ್ತೀವಿ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದಾರೆ. ಈ ಒಂದು ಪ್ರಕರಣದ ಬೆನ್ನಲ್ಲೇ ಆ ಸಂಬಂಧಪಟ್ಟಂಗೆ ಕಟ್ಟುನಿಟ್ಟಿನ ಕ್ರಮವನ್ನ ನಾವು ತೆಗೆದುಕೊಳ್ತೀವಿ, ಜೊತೆಗೆ ಅಧಿಕೃತ ಯಾವುದು, ಅನಧಿಕೃತ PG ಯಾವುದು ಅನ್ನುವಂತಹ ಸರ್ವೆಯನ್ನು ಮಾಡಲಾಗುತ್ತೆ. ಆ ವರದಿ ಸಿಗಬೇಕು, ಸಿಕ್ಕ ನಂತರದಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದಾರೆ. ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ, ಅಧಿಕೃತವಾಗಿ ಅನಧಿಕೃತವಾಗಿ ಎಷ್ಟು PGಗಳಿದೆ, ಟೋಟಲಿ ಎಷ್ಟು PGಗಳಿದೆ, ಅವ್ರದ್ದೆಲ್ಲ ನಿಮ್ಮ ಏರಿಯಾದಲ್ಲಿ ಎಷ್ಟು PGಗಳಿದಾವೆ, ಅದಕ್ಕೆ ಅಧಿಕೃತ ಅನಧಿಕೃತ ಅದನ್ನೆಲ್ಲ ಮಾಹಿತಿ ತಗೊಳ್ಳಿ ಅಂತೇಳಿ ಹೇಳಿದ್ದೇನೆ. ಆ ಮಾಹಿತಿ ಬಂದ ಮೇಲೆ ಅದಕ್ಕೇನು ಕ್ರಮ ಮಾಡಬೇಕು, ಯಾರು ಅವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಥವಾ ಕೊಟ್ಟಿಲ್ಲದೆ ಇದ್ರು ಹೆಂಗೆ ನಡೆಸ್ತಾರೆ ನಿಮ್ಮ ಏರಿಯಾನಲ್ಲಿ, ಅದು ಇವರು ಯಾರು ನಮ್ಮ BBMP ಅವರು ನೋಡಬೇಕಾಗತ್ತೆ. ಅದನ್ನೆಲ್ಲ ಫಸ್ಟ್ ಇನ್ಫಾರ್ಮೇಶನ್ ಬಂದ ಮೇಲೆ ಕ್ರಮ ತಗೊಳ್ತೀವಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಪ್ಪ, ಲೈವ್ ನಲ್ಲಿ ಇದ್ದಾರೆ. ಚಂದ್ರಪ್ಪ, ಎಂಥ ಕಾಲ ಬಂತು ಅಂದ್ರೆ ಮಹಿಳೆಯರಿಗೆ, ಅದರಲ್ಲೂ ಕೂಡ ಈ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳಿಂದ ಬೆಂಗಳೂರಲ್ಲಿ ಬಂದಿರುವಂತಹ ಇಂಥವರಿಗೆ, PGಯಲ್ಲಿ ಇರುವಂತವರಿಗೆ ಬಟ್ಟೆ ಹಾಕೊಂಡು ಓಡಾಡ್ರಮ್ಮ ಅಂತ ಹೇಳುವಂತಹ ಕಾಲ ಬಂತು. ಶೋಚನೀಯ ಸ್ಥಿತಿ, ಅದನ್ನು ನೋಡುವಂತಹ ಪರಿಸ್ಥಿತಿ ಅಲ್ಲಿನ ಸ್ಥಳೀಯರದ್ದು. ಈ ಒಂದು ವಿಡಿಯೋ ಈಗ ವೈರಲ್ ಆಗಿದ್ದು ಹೇಗೆ, ಈ ಹಿಂದೆ ಎಷ್ಟು ಬಾರಿ ಮನವಿ ಸಲ್ಲಿಕೆಯಾಗಿತ್ತು ಈ ಸಮಸ್ಯೆಗೆ ಸಂಬಂಧಪಟ್ಟಂಗೆ, ಏನ್ ಡೀಟೇಲ್ಸ್ ಇದೆ?
ಅರುಣ್, ಸಿಲಿಕಾನ್ ಸಿಟಿ ಬೆಂಗಳೂರಿನ ಪ್ರಮುಖ ಒಂದು ಬಡಾವಣೆ HSR ಲೇಔಟ್. ಆ ಲೇಔಟ್ ನ ಅಗರ ನಿವಾಸಿಗಳು ಇವತ್ತು ಅಕ್ಷರಶಃ ಅಲ್ಲಿ ಒಂದು ರೀತಿ ಶಾಕ್ಗೆ ಒಳಗಾಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಮಠ ಮಧ್ಯಾಹ್ನ ಅಂದ್ರೆ ಸುಮಾರು ಒಂದು ಬೆಳಗ್ಗೆ 9 ರಿಂದ 11 ಗಂಟೆ ಒಳಗಡೆ ಒಬ್ಬ ಯುವತಿ ನಗ್ನವಾಗಿ ನಡು ರಸ್ತೆಯಲ್ಲಿ ಯಾವುದೇ ರೀತಿಯ ಮುಜುಗರ ಇಲ್ಲದೆ ಓಡಾಡ್ತಾ ಇದ್ದಾಳೆ. ಅಲ್ಲಿ ನೋಡಿದ ಜನ ಚೀತು ಅಂತ ಉಗಿಯೋ ರೀತಿಯಲ್ಲಿ ಅವರೇ ಶಾಕ್ ಒಳಗಾಗಿ ಬೇಸರ ಪಟ್ಕೊಳ್ಳುವಂತ ಸ್ಥಿತಿ ಅವ್ರಿಗೆ ಈ ಒಂದು ಘಟನೆಯಿಂದ ನಿರ್ಮಾಣ ಆಗಿತ್ತು. ಈ ಒಂದು ಘಟನೆ ನಡೆದಿರುವಂತದ್ದು ಕಳೆದ ವರ್ಷ 2024ರಲ್ಲಿ ನಡೆದಿರುವಂತದ್ದು. ಸೊ ಇದು ಒಂದು ಉದಾಹರಣೆ ಅಷ್ಟೇ. ದಿನನಿತ್ಯ ಅಲ್ಲಿನ ನಿವಾಸಿಗಳಿಗೆ ಇದೇ ರೀತಿಯ ಒಂದು ಸಮಸ್ಯೆ ಇದೆ. ಯಾಕೆ ಅಂತ ಹೇಳಿದ್ರೆ ಸುತ್ತಮುತ್ತ ಕೂಡ ಅಕ್ರಮವಾಗಿ ನಾಯಿ ಕೊಡಿಗಳ ರೀತಿಯಲ್ಲಿ ಸಾಕಷ್ಟು ಪಿಜಿಗಳು ಅಲ್ಲಿ ಉಟ್ಕೊಂಡಿದ್ದಾವೆ. ಅವೆಲ್ಲವೂ ಕೂಡ ಅಕ್ರಮ ಅಂತ ಅಲ್ಲಿ ಸ್ಥಳೀಯರು ಆರೋಪ ಮಾಡ್ತಾರೆ. ಜೊತೆಗೆ ಈ ಬಗ್ಗೆ ಸಾಕಷ್ಟು ಬಾರಿ ಸ್ಥಳೀಯ BBMP ಅಧಿಕಾರಿಗಳಿಗೆ ಮತ್ತೆ ಚೀಫ್ ಕಮಿಷನರ್ ಕೂಡ ದೂರನ್ನು ಕೊಟ್ಟಿದ್ದ. ಜೊತೆಗೆ ಬೆಂಗಳೂರು ನಗರ ಕಮಿಷನರ್ಗೆ ಮತ್ತೆ HSR ಲೇಔಟ್ ನ ಪೊಲೀಸ್ ಠಾಣೆ ಕೂಡ ದೂರನ್ನು ಕೊಟ್ಟಿದ್ದೇವೆ. ಯಾರು ಕೂಡ ಇಲ್ಲಿವರೆಗೆ ಕ್ರಮ ಕೈಗೊಂಡಿಲ್ಲ. ಕಳೆದ 2 ವರ್ಷಗಳಿಂದ ಅಲ್ಲಿನ ನಿವಾಸಿಗಳು ಯಾರು ಕುಟುಂಬ ಸಮೇತ ಅಲ್ಲಿ ನೆಲೆಸಿದ್ದಾರೆ ಅವರೆಲ್ಲರೂ ಕೂಡ ಪಿಜಿಯಲ್ಲಿ ಇರ್ತಕ್ಕಂಥ ನಿವಾಸಿಗಳ ಆಟೋಟೋಪಕ್ಕೆ ಅಕ್ಷರಶಃ ಬೆಸ್ಟ್ ಬಿದ್ದಿದ್ದಾರೆ, ಬೆಚ್ಚು ಹೋಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಆಡೋಗ್ಲಲ್ಲೇ ಮನೆ ಮುಂಭಾಗದಲ್ಲೇ ನಡು ರಸ್ತೆಯಲ್ಲೇ ರೊಮ್ಯಾನ್ಸ್ ಮಾಡ್ತಾರೆ. ಯಾರೋ ಹುಡುಗ ಬರ್ತಾನೆ, ಅವನ ಜೊತೆ ಕಿಸ್ ಮಾಡ್ತಾರೆ. ನಮ್ಮ ಮನೆಯಲ್ಲಿ ವಯಸ್ಸು ಬಂದಂತ ಮಕ್ಕಳಿದ್ದಾರೆ, ಅವರೆಲ್ಲರೂ ಕೂಡ ಎಲ್ಲಿ ಕೆಟ್ಟು ಹೋಗ್ತಾರೆ ಅಂತ ಹೇಳಿ ನಾವು ಮನೆಯಿಂದ ಹೊರಗಡೆ ಅವ್ರನ್ನ ಕಳಿಸ್ಲಿಕ್ಕೆ ಭಯ ಪಡ್ತೇವೆ. ನಾವು ಕೂಡ ಹೊರಗಡೆ ಬರ್ಲಿಕ್ಕೆ ಭಯ ಪಡ್ತೇವೆ. ಯಾಕೆ ಅಂತ ಹೇಳಿದ್ರೆ ಕಳೆದ ಒಂದ್ 2-3 ವರ್ಷಗಳಿಂದ ನಾವೆಲ್ಲರೂ ಕೂಡ ಹೊರಗಡೆ ಕೂತು ಸಂಜೆ ಆದ್ರೆ ವಾಕ್ ಮಾಡ್ತಾ ಹೊರಗಡೆ ಕೂತು ಮಾತಾಡ್ತಾ ಇದ್ವಿ. ಆದ್ರೆ ಇವತ್ತು ಅಂತಹ ಪರಿಸ್ಥಿತಿ ಇಲ್ಲ. ಯಾರು ಕೂಡ ಅಲ್ಲಿ ಮಡಿವಂತರು ಯಾರಿದ್ದಾರೆ, ಸುಸಂಸ್ಕೃತರು ಯಾರಿದ್ದಾರೆ, ಅವ್ರು ಯಾರು ಕೂಡ ಹೊರಗಡೆ ಬರ್ಲಿಕ್ಕೆ ಭಯ ಪಡ್ತಾರೆ. ಅಲ್ಲಿ ಅವರು ಪ್ರಭಾವಿಗಳಿದ್ದಾರೆ. ನಾವು ಎಷ್ಟೇ ಬಾರಿ ಕೂಡ ಅಧಿಕಾರಿಗಳಿಗೆ BBMP ವಲಯ ಜಂಟಿ ಆಯುಕ್ತರಿಗೆ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪೊಲೀಸ್ ಇಲಾಖೆ ಕೂಡ ದೂರು ಕೊಟ್ಟರು. ಇಲ್ಲಿವರೆಗೆ ಯಾವುದೇ ರೀತಿ ಪ್ರಯೋಜನ ಆಗ್ಲಿಲ್ಲ. ಹಾಗಾಗಿ ನಾವು ಅನಿವಾರ್ಯವಾಗಿ ಮಾಧ್ಯಮಗಳ ಮುಂದೆ ಹೋಗಿ ನಮ್ಮ ಅಳಲನ್ನ ತೋಡ್ಕೊಳ್ಬೇಕಾಯ್ತು. ನಿನ್ನೆ ಕೂಡ ಪೊಲೀಸರು ಸ್ಥಳಕ್ಕೆ ಬಂದಿದ್ರು. ಸುಮ್ನೆ ಬರ್ತಾರೆ, ಮತ್ತೆ BBMP ಅಧಿಕಾರಿಗಳು ಕೂಡ ಬರ್ತಾರೆ, ಒಂದು ನೋಟಿಸ್ ಅನ್ನ ಅಂಟಿಸಿ ಹೋಗ್ತಾರೆ. ಯಾವುದೇ ರೀತಿ ಕ್ರಮ ಕೈಗೊಳ್ಳೋದಿಲ್ಲ ಅನ್ನುವಂಥದ್ದು ಅಲ್ಲಿನ ನಿವಾಸಿಗಳ ಒಂದು ಆಕ್ರೋಶ ಮತ್ತು ಆಗ್ರಹ. ಅರುಣ್, ಥ್ಯಾಂಕ್ ಯು ಚಂದ್ರಪ್ಪ ಡೀಟೇಲ್ಸ್ಗೆ.